ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿನ್ನ ಜೊತೆ ನನ್ನ ಕತೆ. ಮುಂದಿನ ಸಂಚಿಕೆ ಏನಾಯಿತು ನೋಡೋಣ ಬನ್ನಿ. ಸಂಗೀತ ಅವರು ಹಾಸ್ಪಿಟಲಿಂದ ಮನೆಗೆ ಬಂದಿರ್ತಾರೆ. ಮನೆಗೆ ಬಂದಮೇಲೆ ಅವ್ರ ಮಗಳಾದ ಅಪ್ಪನ್ನ ಕೇಳ್ತಾರೆ, ನಿಜ ಹೇಳು ಅಪ್ಪು, ನಿಮ್ಮ ಮನೇಲಿ ಏನಾದರೂ ಸಮಸ್ಯೆ ಇದೆನಾ ಅಂತ. ಅದಕ್ಕೆ ಅಪ್ಪು ಹೇಳ್ತಾರೆ, ಇಲ್ಲಮ್ಮ, ಆ ಥರ ಏನಿಲ್ಲ, ನಾವೆಲ್ಲರೂ ಚೆನ್ನಾಗೇ ಇದ್ದೀವಿ ಅಂತ ಹೇಳ್ತಾರೆ. ಅದಕ್ಕೆ ಸಂಗೀತ ಅವರು ಆಯ್ತಮ್ಮ, ಖುಷಿ ಆಯಿತು ಅಂತಾರೆ. ಈ ಕಡೆ ಬಂದರೆ ದೇವಯಾನಿ ಅವರು ಭೂಮಿಯವ್ರ ರೂಮ್ ಹತ್ರ ಬರ್ತಾರೆ. ಏನಮ್ಮ ಇದು ಬಟ್ಟೆ ಪ್ಯಾಕ್ ಆಗಿದೆಯಲ್ಲ ಅಂತ ಕೇಳ್ತಾರೆ. ಅದಕ್ಕೆ ಭೂಮಿಯವ್ರು ಹೇಳ್ತಾರೆ, ನಾನಲ್ಲಮ್ಮ ಪ್ಯಾಕ್ ಮಾಡಿದ್ದು, ನನಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ದೇವಯಾನಿ ಅವರು, ನೀನು ಮತ್ತು ಅಜ್ಜಿ ತಾನೇ ಇರೋದು ರೂಮಲ್ಲಿ, ಇನ್ಯಾರು ಮಾಡಿರ್ತಾರೆ ಅಂತ ಕೇಳ್ತಾರೆ. ಅದಕ್ಕೆ ದೇವಯಾನಿಯವರು ಹೇಳ್ತಾರೆ, ಭೂಮಿ, ನೀನು ಪ್ಯಾಕ್ ಮಾಡಿಲ್ಲ ಅಂದರೆ ನಿಜವಾಗ್ಲೂ ಅಜಿತೇ ಪ್ಯಾಕ್ ಮಾಡಿರೋದು, ಒಂದು ಕೈ ಮೇಲೇ ಹೋಗಿದ್ದಾನೆ ಅಂತ. ಅದಕ್ಕೆ ದೇವಯಾನಿ ಮಗಳು ಅಂಜು ಹೇಳ್ತಾಳೆ, ಇದಕ್ಕೆಲ್ಲ ಕಾರಣ ಅಶ್ವಿನಿ ಅಮ್ಮ, ಅಶ್ವಿನಿ ಮಾತ್ರ ಸುಮ್ಮನೆ ಬಿಡಬಾರ್ದು ಅಂತ ಚರ್ಚೆ ಮಾಡ್ತಿರ್ತಾರೆ. ದೇವಯಾನಿ ಅವ್ರು ಹೇಳ್ತಾರೆ, ಭೂಮಿ ನಮಗೋಸ್ಕರ ಎಷ್ಟು ಒಳ್ಳೆ ಕೆಲಸ ಮಾಡಿದ್ದಾಳೆ, ಎಷ್ಟೊಂದು ಹೆಲ್ಪ್ ಮಾಡಿದ್ದಾಳೆ, ಅಜಿತ್ ಈ ಥರ ಮಾಡ್ತಾನೆ ಅಂತ ಅಂದ್ಕೊಂಡಿರಲಿಲ್ಲ, ತಡಿ ಕಾಲ್ ಮಾಡ್ತೀನಿ ಅಂತ ಹೇಳ್ತಾರೆ. ಅದಕ್ಕೆ ಭೂಮಿ ಅವ್ರು ಹೇಳ್ತಾರೆ, ಬೇಡ ಅಮ್ಮ, ಏನು ಕಾಲ್ ಮಾಡೋದು ಬೇಡ, ನನಗೆ ಇಲ್ಲಿಗೆ ಬರೋಕ್ಕೆ ಇಷ್ಟನೇ ಇರಲಿಲ್ಲ, ಆದರೂ ಬಂದಿದ್ದೀನಿ ಅಂತ ಹೇಳ್ತಾರೆ. ಭೂಮಿಯವ್ರು ಹೇಳ್ತಾರೆ, ನಾನು ಇಲ್ಲಿಗೆ ಬಂದಿರೋದು ನಮ್ಮ ಅತ್ತೆಗೋಸ್ಕರ. ನಮ್ಮ ಅತ್ತೆ ಹೇಳಿದ್ರು, ನಿನ್ನ ಕೈಯಾರ ಜ್ಯೂಸ್ ಕುಡಿಬೇಕು, ಆಮೇಲೆ ಟೀ ಕುಡಿಬೇಕು ಅಂತ ಹೇಳಿದ್ರು, ದಾಳಿಂಬೆ ಜ್ಯೂಸ್ ಕುಡಿಬೇಕು, ಸೂಪ್ ಕುಡಿಬೇಕು ಅಂತ ಹೇಳಿದ್ರು. ಅದಕ್ಕೆ ಅವ್ರು ಇಷ್ಟ ಆಗಿರೋದನ್ನೆಲ್ಲನೂ ನಾನು ಮಾಡಿಕೊಟ್ಟು ಇಲ್ಲಿಂದ ಹೋಗೋಣ ಅಂತ ಬಂದೆ ಅಂತ ಹೇಳ್ತಾರೆ. ಎಲ್ಲ ಕೆಲಸ ಮುಗಿದ್ಮೇಲೆ ನಾನೇ ಬಟ್ಟೆ ಪ್ಯಾಕ್ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೆ, ಆದರೆ ಬಟ್ಟೆನ ನಮ್ಮ ಸಾಹೇಬ್ರೆ ಪ್ಯಾಕ್ ಮಾಡಿದ್ದಾರೆ, ಇಲ್ಲಿಂದ ಹೋಗೋ ಸಮಯ ಹತ್ರ ಬಂತು ಅಂತ ಹೇಳ್ಕೊಂಡು ಭೂಮಿ ಅಳ್ತಾ ಇರ್ತಾರೆ. ಅದಕ್ಕೆ ದೇವಯಾನಿಯವರು ಹೇಳ್ತಾರೆ, ನೀನು ನನ್ನ ಮಗಳಿಂದಾಗೆ, ನಿನ್ನ ಸಮಸ್ಯೆನ ನಾನು ಪರಿಹಾರ ಮಾಡ್ತೀನಿ, ನಿನ್ನನ್ನು ನಾನು ನೋಡ್ಕೋತೀನಿ ಅಂತ ಹೇಳ್ತಾರೆ. ಈ ಕಡೆ ಸತ್ಯಣ್ಣ ಮತ್ತು ಅಜಿತ್ ಚರ್ಚೆ ಮಾಡ್ತಾ ಇರ್ತಾರೆ. ಇದಕ್ಕೆಲ್ಲ ಕಾರಣ ನೀವೇ, ನಾನು ಅಮ್ಮನ ಹತ್ರ ಎಲ್ಲ ವಿಷಯ ಹೇಳೋಣ ಅಂದ್ಕೊಂಡೆ, ಆದರೆ ನೀವು ನನ್ನ ಹತ್ರ ಎಲ್ಲ ವಿಷಯನೂ ಮುಚ್ಚಿಟ್ಟು ಅಮ್ಮನ ಹಾಸ್ಪಿಟಲಿಂದ ಮನೆಗೆ ಕರ್ಕೊಂಡು ಬಂದ್ರಿ ಅಂತ. ಅದಕ್ಕೆ ಸತ್ಯಣ್ಣವ್ರು ಹೇಳ್ತಾರೆ, ನಾನೆಲ್ಲ ಮಾಡಿದ್ದು ನೀನು ಒಳ್ಳೇದಕ್ಕೋಸ್ಕರ, ಇದೆಲ್ಲ ಇವಾಗ ಅರ್ಥ ಆಗಲ್ಲ ನಿನಗೆ, ಮುಂದೆ ಅರ್ಥ ಆಗುತ್ತೆ ಅಂತ ಹೇಳ್ತಾರೆ. ಈ ಕಡೆ ಭೂಮಿಯವ್ರು ಹೇಳ್ತಾರೆ, ನಾನು ಮನೆ ಬಿಟ್ಟು ಹೋಗ್ತಾ ಇದ್ದೀನಿ, ರೆಡಿ ಇದ್ದೀನಿ ಅಂತ. ಈ ಕಡೆ ಭೂಮಿ ಹೇಳ್ತಾ ಇದ್ದಾರೆ ದೇವಯಾನಿ ಹತ್ರ, ಅಮ್ಮ ನಾನು ಮನೆ ಬಿಟ್ಟು ಹೋಗ್ತೀನಮ್ಮ ಅಂತ ಹೇಳ್ತಾರೆ. ಅದಕ್ಕೆ ದೇವಯಾನಿಯವರು, ಇರು ನಾನು ಎಲ್ಲರಿಗೂ ಹೇಳ್ತೀನಿ ಅಂತ ಹೇಳ್ತಾರೆ. ಅದಕ್ಕೆ ಭೂಮಿ ಪ್ರಾಮಿಸ್ ತಗೋತಾರೆ, ಇಲ್ಲಮ್ಮ, ನೀವು ಯಾರ ಹತ್ರನೂ ಹೇಳ್ಬಾರ್ದು, ಹೇಳಿದ್ರೆ ನನ್ನ ಮೇಲೆ ಆಣೆ ಅಂತ. ಅದಕ್ಕೆ ದೇವಯಾನಿಯವರು, ಭಾಷೆ ತೊಗೊಂಡಿದ್ಯಲ್ಲಮ್ಮ, ಸರಿ ಆಯಿತು, ನಿನ್ನ ಇಷ್ಟ, ನಿನಗೆ ಹೇಗೆ ಅನಿಸುತ್ತೋ ಹಾಗೆ ಮಾಡು ಅಂತ ಇವರಿಬ್ಬರು ಚರ್ಚೆ ಮಾಡ್ತಾ ಇರ್ತಾರೆ. ಈ ಕಡೆ ದೇವಯಾನಿ ಮತ್ತು ಅಂಜು ಇಬ್ಬರು ಹೇಳ್ತಾ ಇರ್ತಾರೆ, ಭೂಮಿ ನೀನು ಮನೆ ಬಿಟ್ಟೋದ್ರೆ ನಿಜವಾಗ್ಲೂ ಬೇಜಾರಾಗುತ್ತಮ್ಮ ಅಂತ. ಅದಕ್ಕೆ ಭೂಮಿಯವರು ಹೇಳ್ತಾರೆ, ಇಲ್ಲಮ್ಮ, ನೀವೆಲ್ಲರೂ ಚೆನ್ನಾಗಿರಬೇಕು, ನಾನು ಮನೆ ಬಿಟ್ಟು ಹೋಗ್ತೀನಿ, ನಾನು ಮನೆ ಬಿಟ್ಟು ಹೋದ್ರೂ ಪರವಾಗಿಲ್ಲ, ನೀವು ಖುಷಿಯಾಗಿರಬೇಕು ಅಂತ ಹೇಳ್ತಾರೆ. ದೇವಯಾನಿಯವರು, ನೀನು ಮನೆ ಬಿಟ್ಟು ಹೋಗೋ ಪರಿಸ್ಥಿತಿಲಿದ್ದರೂ ಎಲ್ಲರ ಖುಷಿನ ಬಯಸ್ತೀಯಲ್ಲ, ನೀನು ನಿಜವಾಗ್ಲೂ ತುಂಬ ಒಳ್ಳೆಯವಳು ಅಂತ ಹೇಳ್ತಾರೆ. ಈ ಕಡೆ ಅಂಜು ಅಪ್ಪು ಇಬ್ಬರು ಮಾತಾಡ್ತಾ ಇರ್ತಾರೆ. ಭೂಮಿ ಮನೆ ಬಿಟ್ಟು ಹೋಗ್ತಾ ಇದ್ದಾಳೆ, ನಾವು ಅಂದ್ಕೊಂಡಂಗೆ ಆಯ್ತಲ್ಲ, ಇನ್ಮೇಲೆ ಎಲ್ಲರೂ ಖುಷಿಯಾಗಿರ್ಬೋದು ಅಂತ ಮಾತಾಡ್ಕೊಳ್ತಾ ಇದ್ದಾರೆ. ಅಶ್ವಿನಿನೂ ದೂರ ಹೋದ್ಲು ನಮ್ಮಿಂದ, ಇವಾಗ ನಮ್ಮನ್ನು ತಡೆಯೋರು ಯಾರೂ ಇಲ್ಲ, ಈಗ ನೀನು ಅಜಿತ್ ಜೊತೆ ಚೆನ್ನಾಗಿರ್ಬೋದು, ನಮ್ಮ ಮನೇನೂ ತುಂಬ ಚೆನ್ನಾಗಿರುತ್ತೆ ಅಂತ ಅಂಜು ಅಪ್ಪು ಇಬ್ಬರು ಮಾತಾಡ್ಕೊತಾ ಇರ್ತಾರೆ. ಸಂಗೀತ ಅವರು ಮನೆಯಲ್ಲಿ ಇರ್ತಾರೆ. ಆಗ ಅಜ್ಜಿ ಬಂದ್ಬಿಟ್ಟು, ನೀನು ಮನೆಗೆ ಬಂದಿದ್ದು ತುಂಬ ಖುಷಿ ಆಯ್ತಮ್ಮ ಅಂತ ಮಾತಾಡ್ಕೊತಾ ಇರ್ತಾರೆ. ಆಗ ಭೂಮಿ ಬಂದ್ಬಿಟ್ಟು ಅವ್ರ ಅತ್ತೆಗೆ ಟೀ ಕೊಡ್ತಾಳೆ. ಅತ್ತೆ ತಗೊಳ್ಳಿ, ನೀವು ಕೇಳಿದ್ರಲ್ಲ, ನನ್ನ ಕೈಯಾರ ಟೀ ಕುಡಿಬೇಕು ಅಂತ ಮಾಡಿದ್ದೀನಿ ಅಂತ ಹೇಳ್ತಾಳೆ. ಆವಾಗ ಸಂಗೀತ ಹೇಳ್ತಾರೆ, ತುಂಬ ಖುಷಿ ಆಯ್ತಮ್ಮ, ತುಂಬ ಚೆನ್ನಾಗಿದೆ ಟೀ ಅಂತ ಹೇಳ್ತಾರೆ. ಸಂಗೀತ ಅವ್ರು ಹೇಳ್ತಾರೆ, ಟೀ ಕುಡಿದ ತಕ್ಷಣ ಸಮಾಧಾನ ಆಯ್ತಮ್ಮ, ನೀನು ಕೊಡೋ ಟೀನ ದಿನ ಕುಡಿದ್ರೆ ಸಮಾಧಾನ ಆಗುತ್ತೆ, ಇಲ್ಲ ಅಂದರೆ ನನ್ನ ಟೈಮೇ ಓಡಲ್ಲ ಅಂತ ಹೇಳ್ತಾರೆ. ಆಗ ಭೂಮಿಯವರು ಸಡನ್ನಾಗಿ, ಇದೇ ನಾನು ಕೊಡೋ ಲಾಸ್ಟ್ ಟೀ ಅಂತಾರೆ. ಆಗ ಮನೆಯವರೆಲ್ಲ ತುಂಬ ಆಶ್ಚರ್ಯದಿಂದ ನೋಡ್ತಾರೆ. ಆಗ ಸಂಗೀತ ಅವ್ರು ಕೇಳ್ತಾರೆ, ಏನಮ್ಮ ಭೂಮಿ ಇದು, ಏನು ಮಾತಾಡ್ತಾ ಇದೆಯಾ, ಏನು ನೀನು ಮಾತಾಡ್ತಿರೋ ಅರ್ಥ ಅಂತ ಕೇಳಿದಾಗ, ಅದು ಅತ್ತೆ, ಇವತ್ತಿಂದ ಲಾಸ್ಟ್ ಟೀ ಅಂತ ಹೇಳಿದ್ದು ನಾನು, ಎಲ್ಲರದು ಟೀ ಕುಡ್ದಾಯ್ತಲ್ಲ, ನಿಮಗೆ ಲಾಸ್ಟಿಗೆ ಕೊಡ್ನಲ್ಲ, ಅದಕ್ಕೆ ಹಾಗೆ ಹೇಳ್ದೆ ಅತ್ತೆ ಅಂತ ಭೂಮಿಯವ್ರು ಹೇಳ್ತಾರೆ. ಆಗ ಸಂಗೀತ ಅವರು, ಓ ಆ ಥರ ಹೇಳ್ದ ನೀನು, ಏನಮ್ಮ ಭೂಮಿ ನೀನು ಆ ಥರ ಎಲ್ಲ ಹೇಳೋದು, ಸರಿ ಆಯಿತು ಅಂತ ಸುಮ್ಮನಾಗ್ತಾರೆ. ಈ ಕಡೆ ಅಜಿತ್ ಮತ್ತು ಶ್ರವಣ್ ಮಾತಾಡ್ತಾ ಇದ್ದಾರೆ. ಅಶ್ವಿನಿನ ಮನಸ್ವಿನಿ ಅಂತ ತುಂಬ ನಂಬಿದ್ದೆ, ಆದರೆ ಸಂಗೀತಗೆ ಹೇಗೆ ಹೇಳೋದು, ಇವಳು ಮನಸ್ವಿನಿ ಅಲ್ಲ ಅಂತ ಹೇಗೆ ಹೇಳೋದು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಅಜಿತ್ ಹೇಳ್ತಾರೆ, ಮಾವ ನೀವು ತಲೆ ಕೆಡಿಸ್ಕೋಬೇಡಿ, ನಾನಿದ್ದೀನಿ, ನಾನು ಹೇಳ್ತೀನಿ, ನಾನು ಅಶ್ವಿನಿ ಬಂದಾಗಲಿಂದ ಹೇಳ್ತಾ ಇದ್ದೆ, ಇವಳು ಮನಸ್ವಿನಿ ಅಲ್ಲ ಅಂತ.
ಆದರೆ ಇವಾಗ ನಿಮಗೆಲ್ಲ ಗೊತ್ತಾಯಿತು, ತಲೆ ಕೆಡಿಸ್ಕೋಬೇಡಿ ಮಾವ, ಅಮ್ಮಂಗೆ ನಾನು ಹೇಳ್ತೀನಿ ಮತ್ತು ಎಲ್ಲರಿಗೂ ನಾನು ಹೇಳ್ತೀನಿ ಅಂತ ಸಮಾಧಾನ ಮಾಡ್ತಾ ಇರ್ತಾರೆ. ಆಗ ಶ್ರವಣ್ ಅವ್ರು ಹೇಳ್ತಾರೆ, ಅಜಿತ್ ಹೇಗೆ ಮನಸ್ವಿನ ಹುಡ್ಕೊಂಡು ಬರೋದು, ಏನು ಮಾಡೋದು ಅಂತ. ಆಗ ಅಜಿತ್ ಹೇಳ್ತಾರೆ, ತಲೆ ಕೆಡಿಸ್ಕೋಬೇಡಿ ಮಾವ, ನಾನಿದ್ದೀನಿ, ನಾನು ತಲೆ ಕೆಡಿಸ್ಕೊತೀನಿ, ನಾನು ಯೋಚನೆ ಮಾಡಿಬಿಟ್ಟು ನಾನು ಕರ್ಕೊಬರ್ತೀನಿ, ನಾನು ಇರಬೇಕಾದ್ರೆ ನೀವು ಯಾಕೆ ತಲೆ ಕೆಡಿಸ್ಕೋತೀರಾ ಅಂತ ಅಜಿತ್ ಅವರು ಶ್ರವಣ್ಗೆ ಹೇಳ್ತಾರೆ. ಇಲ್ಲಿಗೆ ನಾಳಿನ ಸಂಚಿಕೆ ಮುಗಿಯುತ್ತೆ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಆಲ್.